ಬಂಧುಗಳೇ, ಈಗಾಗಲೇ ನಮ್ಮ ಎಲ್ಲ 3 ಜನ ಸ್ವಾಮೀಜಿಗಳು ಕೂಡ ಹಿತವಚನವನ್ನ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಹಿರಿಯ ಹೋರಾಟಗಾರರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಸಿಎಂ ಇಬ್ರಾಹಿಂ ಸಾಹೇಬರು ಕೂಡ ನಮ್ಮ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮತ್ತು ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ಅವರು ಸಹ ಬಂದಿದ್ದಾರೆ. ಅದೇ ರೀತಿ ಏನಿವತ್ತು ಹನುಮೇಗೌಡ ಬೀರನ್ಕಲ್ ಅಂತ ವಾಲ್ಮೀಕಿ ಸಮಾಜದ ಒಬ್ಬ ದೊಡ್ಡ ನಾಯಕರು, ಅವರು ಕೂಡ ಇದ್ದಾರೆ. ಅದೇ ತರ ನಮ್ಮ ಶಂಕರಪ್ಪ ಅವರು ಇರ್ಬೋದು, ಹನುಮಂತಪ್ಪ ಇರ್ಬೋದು, ಮೂರ್ತಿ ಅವರು ಇರ್ಬೋದು, ನರಸಪ್ಪ ಅವರು ಇರ್ಬೋದು, ಪಿ ಮೂರ್ತಿ ಅವರು ಇರ್ಬೋದು, ಶ್ರೀರಾಮುಲು ಪಾವಗೌಡ ಇರ್ಬೋದು, ಎಲ್ಲ ನಮ್ಮ ಮುಖಂಡರುಗಳ ಫರ್ನಾಂಡಿಸ್ ಎಲ್ಲ ಕೂಡ ನಮ್ಮ ಮುಖಂಡರು ವೇದಿಕೆ ಮೇಲೆ ಇದ್ದಾರೆ. ಕೇಶವಮೂರ್ತಿ ಅವರು ಇದ್ದಾರೆ, ಗೋಪಿನಾಥ್ ಅವರು ಇದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಮುಖಂಡರು ಕೂಡ ಇವತ್ತು ರಾಜ್ಯ ಮಟ್ಟದ ಮುಖಂಡರು ಚಿಕ್ಕವರು ದೊಡ್ಡವರೊಂದಿನ ಒಂದು ಕಡೆ ಬಂದು ಈ ಹೋರಾಟದಲ್ಲಿ ಎಲ್ಲ ಕೂಡ ಭಾಗವಹಿಸಿದ್ದಾರೆ. ಅದೇ ರೀತಿ ತಾವುಗಳು 31 ಜಿಲ್ಲಾದಿಂದ ಬೆಂಗಳೂರು ಮೂಲಗಳಿಂದ ಇವತ್ತು ಸಾವಿರ ಇವತ್ತು ಭೀಮಾ ಸೈನ್ಯಾನಿಗಳು ಇದರಲ್ಲಿ ಭಾಗವಹಿಸಿದ್ದೀರಾ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನೀಗ ಅಂತ ಹೇಳಿದ್ರೆ, ಏನಿವತ್ತು 56,000 ಹುದ್ದೆಗಳಿಂದ ಭರ್ತಿ ಮಾಡ್ತೀವಿ ಅಂತ ನೋಟಿಫಿಕೇಶನ್ ಹೊರಡಿಸಿದಿರೋ ಅದನ್ನ ಕೂಡಲೇ ಬಂದ್ ಮಾಡಬೇಕು ಸರ್ಕಾರ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಅವರೇ, ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಮಾತಾಡ್ತೀರಾ, ದಲಿತರು ಹಿಂದುಳಿದವರ ಬಗ್ಗೆ, ಮುಸಲ್ಮಾನರ ಬಗ್ಗೆ, ಎಲ್ಲ ಶೋಷಿತ ಸಮುದಾಯದ ಬಗ್ಗೆ ನೀವು ಬಹಳ ಮಾತಾಡ್ತೀರಾ. ನುಡಿದಂಗೆ ನಡೆದಂತ ಸರ್ಕಾರ ಅಂತ ಅದು ಎಷ್ಟು ಕೋಟಿ ರೂಪಾಯಿ ಆಗಿದೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಇದ್ರೆ ಎಲ್ಲ ಪತ್ರಿಕೆಗಳಲ್ಲಿ. ಆದ್ರೆ ನೀವು ನೋಡಿದ್ರೆ ನಡಿಲಿಲ್ಲ ಯಾಕೆ? ನೀವು ನೋಡಿದ್ರೆ ನಡಿಲಿಲ್ಲ ಯಾಕೆ? ಯಾರ್ದು ಭಯ ನಿಮ್ಮದು? ಯಾರು ಭಯ ಇಟ್ಟು ನಿಮ್ಮನ್ನ ಅವರ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರು ಕೂಡ ಸುಮಾರು 14-15 ಕೋಟಿ ಮಾದಿಗ ಮತ್ತು ಉಪಜಾತಿಗಳಿದ್ದಾವೆ. ಅದೇ ತರ ಇವತ್ತು SC ಮತ್ತು ST ಅಂತ ಹೇಳಕ್ ಹೊರಟ್ರೆ ನಾವು 35-40 ಕೋಟಿ ಜನ ಈ ದೇಶದಲ್ಲಿ ನಾವಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ SC ಮತ್ತು ST 2 ಕೋಟಿ ಜನ ನಾವಿದ್ದೀವಿ. ಅದರಲ್ಲಿ ಬಹುಸಂಖ್ಯಾತರಾದಂತ ಮತ್ತು ಉಪಜಾತಿಗಳು ಎಲ್ಲ SC STಗಳು ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತಾನೆ ವಿಚಾರ ಇದೆ ಹೊರತು ಯಾರಿಗೂ ಕೂಡ ಅನ್ಯಾಯ ಆಗ್ಬೇಕಂತ ವಿಚಾರಗಳಿಲ್ಲ. ಹಾಗಾಗಿ ಸದಾಶಿವ ಆಯೋಗದ ವರದಿಯನ್ನ ಹಿಂದೆ ಕಾಂಗ್ರೆಸ್ ಸರ್ಕಾರನೇ ನೇಮಕ ಮಾಡ್ತು. ಸದಾಶಿವ ಆಯೋಗ ಬಹಳ ಅಥೆಂಟಿಕ್ ಆಗಿ ಮಾಡಿದ್ರು, ಅದನ್ನ ನೀವು ಮೂಲೆ ಗುಂಪು ಮಾಡಿದ್ರಿ. ಅದೇ ತರ ಇವತ್ತು ಮಾಧುಸ್ವಾಮಿ ವರದಿ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಆಯ್ತು. ನಾಗಮೋಹನ್ ದಾಸ್ ನೀವೇ ನೇಮಕ ಮಾಡಿ ಒಳ್ಳೆ ಮನುಷ್ಯ ಅಂತ ನೀವು ಹೇಳಿದ್ರಿ. ಅವರು ಏನು 5 ಬಂಧಗಳಾಗಿ ಡಿವೈಡ್ ಮಾಡಿದ್ರು, ಅದನ್ನ 3 ಮಾಡಿದ್ದೀರಾ. 3 ಮಾಡಿಬಿಟ್ಟು ಇವಾಗ ಅಲೆಮಾರಿ ಮತ್ತು ಅಲೆಮಾರಿ ದೊಡ್ಡ ಗುಂಪಲ್ಲಿ ಸೇರಿಸಿರೋದ್ರಿಂದ ಇವರು ಕೋರ್ಟ್ಗೆ ಹೋಗ್ಲಿ ಅಂತಾನೆ ದುರುದ್ದೇಶದ ಸರ್ಕಾರದವರು ಮಾಡಿ ಈ ಸಮುದಾಯಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ. ಈ ಕೆಲಸ ಮಾಡೋದ್ರಿಂದ ನಿಮ್ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೇದಾಗಲ್ಲ. ಮುಂದಿನ ದಿನದಲ್ಲಿ ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ. 2018ರಲ್ಲಿ ಇದೇ ತರ ಈ ಸಮುದಾಯನ ಎದುರಾಕೊಂಡು ಕಾಂಗ್ರೆಸ್ ಧೂಳಿಪಟವಾಯಿತು. ಅದೇ ರೀತಿ 23ರಲ್ಲಿ ಸುಳ್ಳುಗಳನ್ನ ಹೇಳಿ ನಾವು ಮಾಡ್ತೀವಿ ಅಂತ ಎಲ್ಲ ಕೆಲ ಸಮುದಾಯದ ಓಟ್ಗಳನ್ನ ನೀವು ತಗೊಂಡು ಅಧಿಕಾರಕ್ಕೆ ಬಂದಿದ್ದೀರಾ. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿ ಆಗಸ್ಟ್ 2 ವರ್ಷ ಆಯ್ತು. ಅದೇ ತರ ಯಾರು ಕೂಡ ವಿರೋಧ ಮಾಡಿದ ರೀತಿಯಲ್ಲಿ ಏನಿವತ್ತು ಹೌಸ್ ಅಪರ ಸೆಂಟ್ರಲ್ ಕೂಡ ಆಗಿದೆ, ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಬಟ್ ಇವ್ರನ್ನ ಜಾರಿ ಮಾಡುವಂತ ಸಂದರ್ಭದಲ್ಲಿ ಈ ತರದ ಒಂದು ಮೀನಾಮೇಷ ಮಾಡೋದು ಕರೆಕ್ಟ್ ಅಲ್ಲ. ಸುಮ್ಮನೆ ಕಾಂಗ್ರೆಸ್
ಕಾಂಗ್ರೆಸ್ನ ಹೈಕಮಾಂಡ್ ಅವರು ದಲಿತರಿಗೊಬ್ಬರಿಗೆ ಸಿಎಂ ಮಾಡ್ತೀವಿ ಅಂತ ಸುಳ್ಳು ಹೇಳ್ತಾ ಪ್ರತಿ ಎಲೆಕ್ಷನ್ ಓಟ್ಗಳು ತಗೊಂಡು ಯಾಮಾರಿಸ್ತಕ್ಕಂಥ ಕೆಲಸವನ್ನ SC ಮಾಡ್ತಾರ. ಅದರಿಂದ ಇವತ್ತು ಕ್ಯಾಬಿನೆಟ್ ನನ್ನ ಸಬ್ಜೆಕ್ಟ್ ಇಲ್ಲ, ಅದು 27 ಹೋಗಿದೆ. 27 ಒಂದು ತಿಂಗಳು ಮುಗಿದೋಗ್ತದೆ. ಆಮೇಲೆ ಯಾರೋ ಕೂಡ ಅಬ್ಜೆಕ್ಷನ್ ಮಾಡಕ್ಕಾಗಲ್ಲ. ಆ ರೀತಿ 27 ನೀವು ಹಾಕಿರೋದು ಕರೆಕ್ಟ್ ಅಲ್ಲ. ಇವತ್ತಿರ್ತಕ್ಕಂಥ ಕ್ಯಾಬಿನೆಟ್ ಅಲ್ಲೇ ಈ ವಿಚಾರವನ್ನ ತಂದು ಅದನ್ನು ಜಾರಿ ಮಾಡ್ಬೇಕಂತ ಹೇಳಿ ಕರ್ನಾಟಕ ರಾಜ್ಯದ ಎಲ್ಲ ಮುಖತ್ರ ಬೇರೆ ಬೇರೆ ಸಮುದಾಯಗಳು ಎಲ್ಲರಿಗೂ ಕೂಡ ಹಳ್ಳಿಗಳಿಂದ ತಾಲೂಕು ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ತಾಯಂದಿರಲ್ಲಿ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಿಮ್ಮ ಹೋರಾಟಗಾರರಲ್ಲಿ ನಾನು ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಕಾಂಚನ, ಜೈ ಪ್ರೊಫೆಸರ್ ಕೃಷ್ಣಪ್ಪ, ಜೈ